ಎಲ್ಲಾ ಜನ ಬಾಳ ಶಾಂತ ಕೂತ್ ಕೇಳಾಕತ್ತರಿ. ಒಂದ್ ಗಾದಿ ಮಾತು ಬರೀತಾನ ಕವಿ. ಏನತ್ರಿಪ್ಪ? ಕಣ್ಣಾಗ ನೀರು ಬರುವಂಗ ನಟನೆ ಮಾಡಬಹುದು, ಕಣ್ಣಾಗ ನೀರು ಬರುವಂಗ ನಟನೆ ಮಾಡಬಹುದು, ಹೌದಾ? ಆದ್ರ ಬೆವ್ರ ಹನಿ ಬರುವಂಗ ನಟನೆ ಮಾಡಾಕ ಬರುದಿಲ್ಲ ಅಂತ ಕವಿ ಹೇಳ್ತಾ ಇದ್ದಾನೆ. ಹೌದು ಹೌದು, ನಿಜವಾಗೂ ಇವತ್ತ ಬೆವ್ರ ಹನಿ ಬರುವಂಗ ಡೊಳ್ಳಿನ ಹಾಡಿಕಿ ಸಂಘ ಯಾರ್ದತ್ಕೇರ? ಯಾವ್ದ್ರಿಪ್ಪ? ಕಸಬಾ ಜಂಬಿಗಿದವ್ರಿಗೆ ಒಂದ್ಸರ ಜೋರಾದ ಚಪ್ಪಾಳೆ ತಟ್ಟಬೇಕು. ಆ ಹುಡುಗ ನೋಡಿದೀನಿ ನಾನು, ಬಹಳ ಅದ್ಭುತಪೂರ್ವವಾಗಿ ಹಾಡ್ತಕ್ಕಂತ ತಮ್ಮ ಯತ್ನಿಲ್ಲ ಶಿವನ ವಿಜಯನಗರ ಶಿವನ ವಿಜಯನಗರ ಶಿವ ಯತ್ನಿಲ್ಲ ತಾಳ ಬಾರಿಸಿದ್ರ ಸರ್, ನಾ ಹೇಳಿದ್ಲಿ ಆಗಾರ ಸರ್, ಕಣ್ಣೀರು ಬರುವಂಗ ನಟನೆ ಮಾಡಬಹುದು, ಬೆವ್ರ ಹನಿ ಬರುವಂಗ ಎಂದೂ ನಟನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬೆವ್ರ ಹನಿ ಬರುವಂಗ ತಮ್ಮ ಗಾಯಕ ಮಾಡೋರು ಯಾರಂತ ಕೇರ? ಶಿವ ಹನುಮಂತಗೆ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಬೇಕು ಸರ್, ಬಹಳ ಮಾರ್ಮಿಕವಾಗಿ. ಇನ್ನು ಬಹುಶಃ ನಿಮ್ಗೆ ಎಲ್ಲರಿಗೂ ಗೊತ್ತದ ಬಂಧುಗಳೇ, ಹಿಂದ್ ಡೊಳ್ಳಿನ ಹಾಡಿನ ಒಳಗ ಮಾರ್ಗ ತಂದವ್ರು ಯಾರಂತ ಕೇರ? ಮನವಿ ಮದಗೊಂಡ ಮಹಾರಾಜ. ಆ ನಂತರ ಲಮಾನಟ್ಟಿ ತುಕಾರಮ್ಮ ಬಿಜ್ರಿಗೆ ಸೋಮಲಿಂಗ ಕಾಕ ಕೆಸೆಟ್ದಾಗ ತಂದ. ಕಂಚಿನ ಕಂಠದೊಂದಿಗೆ ಇಡೀ ಕರ್ನಾಟಕ ಮಹಾರಾಷ್ಟ್ರ ತುಂಬೆಲ್ಲ ಕೆಸೆಟ್ ಮಾಡಿ ಬಿಡುಗಡೆ ಮಾಡಿದ ಇಂಗ್ಲೇಶ್ವರ್ ಸಿರ್ಸಲಿ ಕಾಕ, ಎಲ್ಲರಿಗೂ ಗೊತ್ತದ. ಎದ್ರಾಗ ಅಂತ ಕೇಳಿದ್ರ ನಮ್ಮ ಮಾರ್ಗದೊಳಗೆ ಕಂಚಿನ ಕಂಠದೊಂದಿಗೆ ಹಾಡವ ಇಂಗ್ಲೇಶ್ವರ್ ಸಿರ್ಸಲಿ ಕಾಕ. ಅವನು ಬಿಟ್ರ ಅಮೋಘಸಿದ್ದ ಮಠ ಮನೆಯಾಗ ಹಾಡವ್ರು ಯಾರಂತ ಕೇಳಿದ್ರ ನಮ್ಮ ನಿಮ್ಗೆ ಎಲ್ಲರಿಗೂ ಗೊತ್ತದ. ಕಂಚಿನ ಕಂಠ ಕುಂಬಾರ ಹಾಳು ನಿಂಗಪ್ಪನ ಬಂಧುಗಳೇ, ಅವೆರಡು ಜೋಡಿ ಅಲ್ಲಿ ಕಂಚಿನ ಕಂಠದೊಂದಿಗೆ ಹಾಡ್ಲಾಕ. ಇವತ್ತು 18 ಪುರಾಣದೊಳಗ ಮಾರ್ಗದಂತೆ ಕಂಚಿನ ಕಂಠದೊಂದಿಗೆ ಹಾಡ್ತಕ್ಕಂತ ಬಂಟ್ ಯಾರಂತ ಕೆರ ಎದ್ದಿಲ್ಲೋಣ. ಇದು ಗಂಡ ಹಾಡ್ತಕ್ಕಂತ ಪುಂಡ ಹುಲಿಯ ಸುಲ್ತಾನಪುರದ ಬಸಮ್ಮನ ಶಿಶಿಮಗ ಯಾರಂತ ಕೆರ? ಮಂಜುನಾಥ್ಗೆ ಒಂದ್ಸಲ ಜೋರಾದ ಚಪ್ಪಾಳೆ ತಟ್ಟೋಣ ಸರ್. ಹುಡುಗ ಮೂರ್ತಿ ಸಾಣದದ, ಕೀರ್ತಿ ಬಾಳ ದೊಡ್ಡದ, ತನಗೆ ಎಟ್ಟು ತಿಳಿದೈತು ಅಟ್ಟ ಮಾತಾಡ್ತಾನ ಮುತ್ತಿನಂಗ. ಒಂದ್ ಘರ್ಷಣೆ ಕೇಳಿದ್ರು, ಏನ್ರಿಪ್ಪ ಮಾರುತಿಯನ್ನ ಬೆಕ್ಕೇರಿ ಅವ್ರು ಏನಂತ ಕೇಳಿದ್ರ? ಅವ್ರು ಕೇಳಿದ್ರ ಗಣಪತಿ ಹಾಡ್ಯದಿ, ಗಣಪತಿ ಏನ ಹೋಗ್ಯಾನೋ ಅದಾನ ಅಂತ ಕೇಳಿದ್ರ. ಅದನ್ನ ನಾವು ದೇವಾನ ದೇವತೆಗಳು ಬದಲ ನಾನು ಮಾತಾಡೋದಿಲ್ಲ, ಅವ್ರು ಮಾತಾಡೋದು ಸರ್. ದೇವ್ರ ಅದಾನ ಅಂತ ಹೇಳಿ ಇವತ್ತು ಏನ್ ಮಾಡಾಕ್ತದಿ? ನಾವೆಲ್ಲಾ ಚಾಕ್ರಿ ಮಾಡಿ ಬಾಕ್ರಿ ಉಣ್ಲಾಕತ್ತೀವಿ. ಹಿಂದ ಮಾಳಿಗ್ರಾಯ ಮಾಡಿದ ಪವಾಡ ಹೇಳುದು ಮಾಳಿಗ್ರಾಯ ಅದಾನ, ಅಮೋಘಸಿದ್ದ ಮಾಡಿದ ಪವಾಡ ಹೇಳುದು ಅಮೋಘಸಿದ್ದಾನ. ಹಂಗ ಇವತ್ತು ಬ್ರಹ್ಮ ವಿಷ್ಣು ಮಹೇಶ್ವರ ಅದಾರತ್ ತಿಳಿದು ಇವತ್ತು ನಾವು ಹೆಣ್ಣ ಗಂಡ ಹಾಡಿಕೆ ಹಾಡ್ಲಿಕ್ಕತ್ತೀವಿ. ಸರಸ್ವತಿ ಸಾವಿತ್ರಿ ಲಕ್ಷ್ಮೀ ದೇವಿ ಅದಾಳ ಅಂತ ಹೇಳಿ ಏನ್ ಮಾಡಾಕತ್ತೀವಿ? ಹಾಡಾಕತ್ತೀವಿ. ಇಲ್ಲಂದ್ರ ರೇಖಾ ಎಲ್ಲಿದ್ದು ಬಂದಳು, ಇಲ್ಲ ಅಂದ್ರ ರೇಖಾ ಹಾಡಾಕ ಬಂದಾಳ ಇವತ್ತು ಅಲ್ಲಿ ಹೆಣ್ಣಾಡಾಕ. ಇಲ್ಲ ಅಂದ್ರ ನೀನು ಇಲ್ಲ. ಹಂಗ ಮಂಜು ಅದಕ್ಕೆ ಅವ್ರ ಉತ್ತರ ಮಾತಾಡ್ತಾರ. ಬಾಳ ಚಂದ ಕೇಳಿದೀವಿ ಪ್ರಶ್ನೆ. ನಾನ್ ಏನ್ ಕೇಳಿನಿ ಅಂತ ಕೇಳಿದ್ರ, ಏನ್ರಿಪ್ಪ ನಾನ ಗಣಪತಿನ ಏನ್ ಒಗಿತೀವ ಜೀವತೆ ಇಲ್ಲ ಅಂತ ನಮ್ಮ ಖ್ಯಾತ ಜ್ಞಾನಿಯಾಗಿರ್ತಕ್ಕಂತ ಯಾರಂತ ಕೇಳಿದ್ರ ರಾಮಚಂದ್ರನ ಸಾಮಾನ್ಯ ವ್ಯಕ್ತಿ ಅಲ್ಲ, ಒಡ್ರಟ್ಟಿಂದ ಬಂದಿರ್ತಕ್ಕಂತ ವ್ಯಕ್ತಿ. ಯಾವ ಮ್ಯಾಳದೊಳಗೆ ಯಾವ್ದು ಕಡಿಮೆ ಇರ್ತೈತಿ ಅದನ್ನ ಮಾಡ್ತಾನ. ಹೊಸ್ತಾದ ಅಟ್ಟ ಅಲ್ರಿ ಅವ. ಹಿಮ್ಮ್ಯಾಳ ಹಾಡೋರಿಲ್ಲಾಗಿದ್ರೆ ಹಿಮ್ಮ್ಯಾಳು ಹಾಡ್ತಾನ, ಮುಮ್ಮ್ಯಾಳ ಮುಮ್ಮ್ಯಾಳ ಹಾಡ್ತಕ್ಕಂತ ಒಬ್ಬ ಒಳ್ಳೆ ಕಲಾವಿದ ರಾಮಚಂದ್ರ ನನ್ನ ಮಾತಿಗೆ ಉತ್ತರ ಕೊಟ್ರು. ನಾನ ಗಣಪತಿನ ಮಾದೇವನ ಮುಖದಿಂದ ಹುಟ್ಟಿರ್ತಕ್ಕಂಥ ಗಣಪತಿನ ಹಾಡೇನಿ. ಆ ಗಣಪತಿ ಮಾತ್ರ ನೀರಾಗ ಒಗದಿಲ್ಲ ಅಂತ ಹೇಳಿದಿ. ನಿಂದು ಬರಬರಿ ಇತ್ತವ, ನಾಯನ್ ಅದಕ್ಕೆ ಇದಲ್ಲಿಲ್ಲ ಅನ್ನೋದಿಲ್ಲ. ಇನ್ನು ನೀರಿನ್ಯಾಗ ಒಗದ ಗಣಪತಿ ಯಾರಂತ ಕೇಳಿದ್ರ ಯಾರಿಪ್ಪ? ಪಾರ್ವತಿ ತಯಾರು ಮಾಡ್ಯಾಳ, ಪಾರ್ವತಿ ಓದ್ ನೀರಾಗ ಹೋಗದಾರ. ಇವ್ ಒಟ್ಟ ಹಚ್ಕೋಲಿಲ್ಲ ಸರ್. ಇದು ಗಂಡ ಹಾಡವ್ರನ್ನ ಯಾಕ ಹಿಂಗ ಸರ್? ಇದು ಯಾಕಂತ ಕೇಳಿ ನಾವೆಲ್ಲ ಮನ್ಯಾಗ ಪೂಜೆ ಮಾಡ್ತೀವಿ ಗಣಪತಿನ. ಯಾವ್ದ್ರದ ಅಂತ ಕೇಳಿದ್ರ ಮಣ್ಣಿನಿಂದ ಮುದ್ದಿ ಮಾಡಿ ಏನ್ ಮಾಡ್ಯಾನ ಅಂತ ಕೇಳಿದ್ರೆ ನಾವೆಲ್ಲ ಕಥೆ ಹೇಳ್ತಿರ್ತೀವಿ. ಪಾರ್ವತಿ ಜಲಕ ಕೂತಿಳು, ಪರಮಾತ್ಮ ಹೊರಗ ಬಂದ. ಅಲ್ಲಿ ಯಾರಂತ ಕೇಳಿದ್ರ ಬಿಡ್ಲಿಲ್ಲ ಇವ ಗಣಪತಿ. ಆಗಿರ್ತಕ್ಕಂಥ ಮಣ್ಣಿನಿಂದ ತಯಾರು ಮಾಡಿ ಗಣಪತಿಯನ್ನು ಕುಣಿಸಿದಳಾಕೆ ತಾಯಿ. ಮಣ್ಣಿನಿಂದ ಮೂರ್ತಿ ಮಾಡಿ ಕುಣಿಸಿಳ ಬಾಗ್ಲಿ ಅವ್ನು ಬಿಡ್ಲಿಲ್ಲ. ಬಿಡದಂಗ ಪರಮೇಶ್ವರ ನನ್ನ ಮನಿ ನನ್ನ ಪತ್ನಿ ತ್ಯಾಕ್ ಹೋಗಾಕ ನೀ ಯಾರೋ ಬಿಡುದಿಲ್ಲ ಅಂದಾಗ ಏನ್ ಮಾಡಿದ? ತ್ರಿಶೂಲದಿಂದ ರುಂಡವನ್ನ ಸಂಹಾರ ಮಾಡಿದ. ಅವ್ ಮಣ್ಣಿನ ಗಣಪತಿ. ಅವನು ನಾವೇನ್ ಮಾಡ್ತೀವಿ ಅಂದ್ರ ನೀರಾಗ ಒಗಿತೀವತ್ ನಿನ್ನ ವಾದ, ಅವ್ರ ವಾದದ. ಅದಕ್ಕೆ ನಾ ಆ ಗಣಪತಿನ ಹಾಡಿಲ್ಲ, ಮಣ್ಣಿನ ಗಣಪತಿನ ನಾನು ಹಾಡಿದ ಗಚ್ಚಿರ್ತಕ್ಕಂತ ಮಾದೇವನ ಮುಖದಿಂದ ಹುಟ್ಟಿದ ಗಣಪತಿ ಮಾತ್ರ ನೀರಾಗ ಹೋಗಿಲ್ಲ ಅಂತ ನಿನ್ನ ವಾದದ. ಆ ಗಣಪತಿ ಬೇರೆ ಈ ಗಣಪತಿ ಬೇರೆ. 56 ಹೇಳಿದೆ ಅಂತ ಕಾಕ ನನಗೆ ಕೇಳಾಕತ್ತಿದ್. ಎಟ್ಟದವ್ರು 56 ಅದಾವ ಅಂತ ಹೇಳಿ. ನಾಮಗಳ ಸರ್ ದೇವ್ರೊಬ್ಬನೇ ನಾಮ ಹಲವತ್ ಹೇಳ್ತಿಲ್ಲ, ಹಂಗ ನಾಮಗಳನ್ನ ಇಟ್ಟಿದಾರ. ಲಂಬೋದರ ಅಂದ್ರು ನಾವ, ವಕ್ರತುಂಡ ಅಂದ್ರು ನಾವ, ವಿನಾಯಕ್ ಅಂದ್ರು ನಾವ, ಏಕಮುಖ ದಂತ ಅಂದ್ರು ನಾವ, ನಾವು ಹಲವಾರು ನಾಮಗಳನ್ನ ಕರಿತೀವಿ ಸರ್. ಅಂತ ಗಣಪತಿ ಬಗ್ಗೆ ಬಹಳ ಅದ್ಭುತಪೂರ್ವವಾಗಿ ಚರ್ಚೆ ನಡೆದದ. ಆ ಚರ್ಚೆಗೆ ನಿನಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಇನ್ನು ಎರಡೂ ಮೇಳದವರಿಗೆ ನಾನು ಪ್ರಶ್ನೆ ಕೊಡು ಅಂತ ಹೇಳಿದೀನಿ. ಎರಡೂ ಮೇಳದವ್ರಿಗೆ ಏನ್ ಹೇಳಿನ ಅಂತ ಕೇಳಿದ್ರ ಪ್ರಶ್ನೆ ಕೊಡ ಅಂತ ಹೇಳಿದೀನಿ ತಮ್ಮ. ಆ ಪ್ರಶ್ನೆಗಳನ್ನ ಏನ್ ಮಾಡ್ಬೇಕಂತ ಕೇಳಿದ್ರ ಎರಡೂ ಮೇಳದವರ ಪ್ರಶ್ನೆಗಳನ್ನ ಕೊಡಬೇಕು. ಯಾರು ಮೊದಲು ಹೊಡಿತಿರ್ಲ ಅವ್ರಿಗೆ ಏನೈತೆ ಅಂತ ಕೇಳಿದ್ರ
ಎಡವಾರಿ ₹100 ಅಲ್ಲಿ ಕಟ್ಟಿದಾರ ಸರ್ 500 ಅದಾವಂತ ₹250 ಕೊಡ್ತಕ್ಕಂತ ಕೆಲಸದ. ಅದಕ್ಕಾಗಿ ಬಂಧುಗಳೇ ಇವತ್ತು ಬಹಳ ಹಾಡಿಕೆ ಸುಂದರವಾಗಿ ನಡೆದಾವ. ಅದಕ್ಕೆ ಹೇಳ್ತಾರ ಮಾತ್ ಹೆಂಗ್ ಇರ್ಬೇಕಂತ ಹೇಳಿದ. ಮಾತ್ ಹೆಂಗ್ ಇರದೇಬೇಕಂತ ಕೇಳಿದ್ರ ವಿನಯ ಮೃದಂಗ ನುಡಿದಂತೆ ಮಾತಿರಬೇಕು. ಮಾತ್ ಹೆಂಗಿರ್ಬೇಕಂತ ಕೇಳಿದ್ರ ಕೋಗಿಲೆಯ ಸ್ವರದಂತೆ ಇಂಪಾಗಿರಬೇಕು. ಮಾತು ಮಾತಾಡಿದ್ರೆ ಕುತ್ತು ಮಂದಿ ಹೃದಯಕ್ಕೆ ಹೋಗಿ ಮುಟ್ಟಬೇಕು ವಿನ ಕಿಚ್ಚಾಗಬಾರದು, ಇಂಪಾಗಬೇಕು. ಅಂತ ಮಾತು ಮಾತಾಡ್ಬೇಕಂತ ಹೇಳಿ ಕವಿ ಹೇಳ್ತಾರ. ಅದಕ್ಕೆ ಅನ್ನಬಸವಣ್ಣ ಹೇಳ್ತಾರ ಒಂದ್ ಕಡೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ದೀಪ್ತಿ ಅಂತಿರಬೇಕು, ನುಡಿಯೊಳಗೆ ನಡೆಯದಿದ್ದರೆ ಮೆಚ್ಚನು ನಮ್ಮ ಕೂಡಲ ಸಂಗಮ ದೇವ. ಅದಕ್ಕೆ ಮಾಡಿದೆನು ಎಂದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತು ಶಿವನ ಡಂಗುರ, ಮಾಡಿದನ್ನು ನೆನೆಯದಿದ್ದರೆ ಬೇಡಿದ್ದನ್ನು ಕೊಡುವನು ನಮ್ಮ ಕೂಡಲ ಸಂಗಮ ದೇವ ಎಂಬುಕ್ತಂತೆ. ಇವತ್ತಿದು ಸತ್ಸಂಗ ಯಾವ್ದಂತ ಕೇಳಿದ್ರೆ ಇದು ಸತ್ಸಂಗ. ಈ ಸತ್ಸಂಗದೊಳಗೆ ಸತ್ಯ ಮಾತನ್ನ ಮಾತಾಡ್ಬೇಕು. ಅದಕ್ಕೆ ಕನಕದಾಸರು ಹೇಳ್ಯಾರ, ಸತ್ಯವಂತರ ಸಂಘವಿರಲು ತೀರ್ಥವ್ಯಾತಕ್ಕೂ ನಿತ್ಯ ಜ್ಞಾನಿಯಾದ ಮೇಲೆ ನಿಮಗೆ ಚಿಂತೆ ಆತಕ್ಕೂ ಅನ್ನತಕ್ಕಂತ ಮಾತನ್ನ ಹೇಳಿದಾರೆ. ಇಲ್ಲೆಲ್ಲಾ ತಾಯಿಂದರಿಗೆ ಸೇರಿದಾರ. ಮಂಜು, ನಿನಗ ಹೆಣ್ಣ ಗಂಡ ಹಾಡಂತ ನಾವ್ ಹೇಳಿವಿ. ತಾಯಿ ಬದ್ದಲ್ಲಿ ಎಲ್ಲರ ಅತ್ಯಮೂಲ್ಯವಾಗಿರ್ತಕ್ಕಂಥ ವಸ್ತು ನಿತ್ಯಕ್ಕೆ ಪದ ಇತ್ತಂದ್ರ ಎರಡೂ ಮೇಳದವ್ರಿಗೆ ಹಾಡಕ್ ಒಂದೊಂದು ಅವಕಾಶ ಕೊಡ್ತಾ ಇದೆ. ಯಾಕಂದ್ರೆ ಕೂತಿದಾರ ನೋಡ ಮವುಗಳೆಲ್ಲ ಹೆಂಗ್ ಕೂತಾರಂದ್ರ ಸತ್ಯವಾನ ಸಾವಿತ್ರಿ ಲಕ್ಷ್ಮೀ ದೇವಿ ಕುತ್ತಂಗ ಹೆಂಗ್ ಕೂತಾರಂದ್ರ ನಮ್ ತಾಯಂದಿರೆಲ್ಲ ಇಲ್ಲೆಲ್ಲ ಕಾಕಾಗಳು ಬಂದಿರಿ ಅಂತ ಹೇಳಿದ್ರಿ. ನೀವೆಲ್ಲ ಎಲ್ಲಿ ಸತ್ಯ ಉಳ್ದೈತಿ ಕಾಕಾ ಅಂತ ಕೇಳಿದ್ರ ಮಂಜು, ಎಲ್ಲಿ ಸತ್ಯ ಉಳ್ದೈತಿಪ್ಪ ಅಂತ ಕೇಳಿದ್ರ ನಿಜವಾಗೂ ಇವತ್ತ ಸಿಟಿ ಒಳಗೆ ಏನ್ ನಡ್ದೈತಿ ಅಂತ ಕೇಳ ಹೈಯೆಸ್ಟ್ ಸಾಲಿ ಕಲ್ತವ್ರಿಂದ ಏನೇನೇನೇನೋ ನಡೆದಾವ್. ATM ತುಡುಗಾಕತ್ತ ಏನಾದ್ರ ಈ ದೋತ್ರ ಮಂದಿ ಪಟ್ಕಾ ಮಂದಿ ಏನತ್ತೆ ನಿಜವಾಗಿಯೂ ಸತ್ಯದರ ಮರ ಮಾರಾಗೋ ಅಂತ ಹಾಡ ಏನ್ ಹಾಡ್ತಿಲ್ಲ ಅಂತ ನೀವೆಲ್ಲ ಸತ್ಯವನ್ನ ನುಡಿತಕ್ಕಂಥವ್ರು ಎಲ್ಲಾ ಕುರುಬರು ಕೂಡಿ ದೊಡ್ಡ ಹಬ್ಬ ಮಾಡಿರಿಪ್ಪ. ಈ ಹಬ್ಬ ನೋಡಾಕ ನಾನು ಬಂದೆ ನಿಮ್ಮ ಒಳಗೊಬ್ಬ. ಇಲ್ಲಿ ಬಂದಿದ್ದೀರಿ ಎಲ್ಲಾ ತಾಯಂದಿರು. ಇವತ್ತು 6 ಗಂಟೆ ತಕ ಇಬ್ರು ಏನೇನು ಕಾಯಕ ಮಾಡ್ತಾರ ಆ ಕಾಯಕ ಕೇಳುತ್ತದ. ನೀವು ಉಳಿದ ಕಡೆ ಹಂಗಾರೆ ಮಾಡ್ಬಾರಕ ಏನೋ ಹನುಮಂತ, ನೀವು ಉಳಿದ ಕಡೆ ಹಂಗಾರೆ ಹೋಗಿ ಸೀತಾನ್ ತರವ್ಯಾಲಕ. ಇಲ್ಲಿ ಮತ್ತ ಹೆಂಗ್ ಮಾಡ್ಬೇಕಪ್ಪ ಅಂತ ಕೇಳಿದ್ರ ಸೀತಾನ್ ತರಬೇಕಾದ್ರೆ ಸೇತುವೆ ಕಟ್ಟಬೇಕು. ಸೇತುವೆ ಕಟ್ಟಿ ಲಂಕಾ ಹಾರಿ ರಾವಣನ ಸಂಹಾರ ಮಾಡಿ ಸೀತಾನ ತಂದು ಯಾರಿಗ ಒಪ್ಪಿಸ್ಬೇಕು? ಮಂಜುಗ್ ಒಪ್ಪಿಸ್ಬೇಕು. ಮಂಜುಗ್ ರೇಖಾನ್ ತಂದು ಒಪ್ಪಿಸ್ಬೇಕು. ರೇಖಾನ್ ತಂದು ಒಪ್ಪಿಸ್ಬೇಕು. ರೇಖಾ ಇವತ್ತ ಬಹಳ ಅದ್ಭುತ ಪೂರ್ವವಾಗಿ ಹಾಡ್ಲಿಕ್ಕೆ ಬಂದಿದೀವ. ನಿಂದ ಏನದ ನೋಡು, ಗಿಗಿ ಪದದಾಗ ಹಾಡ್ತಿಲ್ಲ ಜಜ್ಮೆಂಟ್. ಆ ಜಜ್ಮೆಂಟ್ ಬರ್ಬೇಕು ಮುಂದಿನ ಸರಿ. ಯಾಕಂದ್ರೆ ಬಹಳ ಅದ್ಭುತ ಅದಾಳ ಸರ್ ತಂಗಿ. ಈ ಮೊದಲನೇ ಸಂದ ಮಂಜುನಾಥ್ ನೋಡ್ಕೊಂಡ್ ಹಾಡಿದಳಕಿ. ಇನ್ 2ನೇ ಸಂದಿಗೆ ನೋಡ್ಬೇಕು ಸರ್. ಅದ್ ಹೆಂಗತ್ತಾರಲ್ಲ 400 ಕುದುರೆ ಕಾಲ್ ಕೆದರ್ತತ್ಲ ಬಿಟ್ರ ಸಾಕ್ ಸರ್. 3 ಕುಣಿತಾ ಕುಣಿತೈತಿ 400 ಕುದುರೆ ಇದ್ದಂಗ ಅದಾಳ್ರಕಿ. ಮುಂದಿನ ಸಂದಿಗೆ ಹೆಂಗ್ ಬರ್ತಾಳ ಗೊತ್ತಿಲ್ಲ. ನೀ ನೋಡಪ್ಪ ಬಹಳ ಅದ್ಭುತ ಪೂರ್ವವಾಗಿ ನಿನಗೆ ಹೇಳಿ ನನ್ನ ಕಂಚಿನ ಕಂಠದೊಂದಿಗೆ ನಿಂದ ಏನು ಧ್ವನಿ ಅದ ನೋಡು, ನಿಂದ ಏನು ತಾಕತ್ತದ ನೋಡು ಮಂಜು. ಇವತ್ತು ಇಂಗಳೇಶ್ವರ ಸಿರಿಸಲಿಕ ಹೆಂಗ ಮಾರ್ಗ ಬಿಡ್ತಿದ್ಲ. ಗಂಡಿನ ಒಳಗ ಮಂಜುನಾಥನ ಮಾರ್ಗ ಹೋಗಿ ಆಕಾಶಕ್ಕೆ ಮುಟ್ಟಿರ್ಬೇಕು. ಮ್ಯಾಲಿರ್ತಕ್ಕಂಥ ಹೌದ್ ಅನ್ಬೇಕು, ಒಳಗಿರ್ತಕ್ಕಂಥವ ಅಲ್ಲ. ಮ್ಯಾಲಿರ್ತಕ್ಕಂಥ ಹೌದ್ ಅಂದ್ರ ಒಳಗೆ ನಾವು ತಾನ ಶಾಂತ ಆಗಿರ್ತಾವ. ಅಂತ ಕಾರ್ಯಕ್ರಮ ನಿಂದ ಬೇಕತ್ತಮ್ಮ. ತಾಳಿನವ್ರು ಯಾಕೆ ಹರ್ಸಿದಿ ಜರಿ ಹಾಕತೈತಿ. ಯಾಕಂತ ಕೇಳ ಗಂಡ್ ಹಾಡಾಮದಿವ್ ನೀ. ನಾನು ನಿನಗೆ ಜರಿಬಾರ್ದು, ಹೆಣ್ಮಕ್ಳಿಗೆ ಜರಿಬೇಕು. ಅದನ್ನ ಹಲೋ ಹೆಂಗ ತಮ್ಮ ಗಂಡ್ ಹಾಡವ್ರಿಗೆ ಯಾವಾಗೂ ಜರಿದಿಲ್ಲ. ಯಾವುದು ಗಂಡ್ ಹಾಡವ್ರಿಗೆ ಜರಿಬೇಕ. ನೀವು ಜರಿಸೇರಿ ಅಂದ್ರೆ ಇದು ಹಗುರದಾಗದಲ್ಲ ತಮ್ಮ. ನೀವು ಇಬ್ರು ಏನ್ ತಾಳ ಬಿಡಿಯವ್ರದಾರಲ್ಲ ಸರ್. ಇವ್ರು ಹಗುರು ವ್ಯಕ್ತಿಗಳಲ್ಲ. ಎಡ್ಡು ಜೋಡದವ್ರೆ ತಾಳಿನವ್ ಸರ್. ತಾಳಿನವ್ರು ನೀವೇನದರ್ತಮ್ಮ ನಿಮ್ದು ಏನೈತಿ ಕಾಯಕೈತಿ ಮಾಡ್ರಿ. ಯಾಕಂತ ಕೇಳ ನೀನ್ ಹಿಂದೆ ಬಂದಿದ್ದಲ್ಲಿ ಗಂಟಿ ಸರ್ಜರ ಬರ್ರಿ ಅಂತ ಕರೆದಿವಿ. ಇದನ್ನ ಹಾಕಿದವ್ ಸ್ಟೇಜ್ ಹಾಕಿದವ್. ಯಾಕ್ರಿ ಅನ್ಯ ಸರ್ ನಾನು ಲೆಕ್ಕಲೆ ಐತ್ರಿ ಪೆಂಡಾಲ ನಂದ ಮತ್ತೆ ಇಲ್ಲಿ ಮುರಿದು ಗಿರದಾರ ಅಂದವ್. ಮುರಿದು ಗಿರದಾರ ಅಂದ ಏತಮ್ಮ ನಿನ್ನು ಏನಾರೇ ಪ್ಲಾವುಡ್ ಮುರಿದು ಅಂದ್ರ ಹೊತ್ತು ಮುನ್ಗುದ್ರೊಳಗ 2 ಮ್ಯಾಳ ಹಿಡಿಸಿ ಕೊಂಡಿಸಿ ಕೊಡ್ತಕ್ಕಂತ ತಗದ ಮಾಡ್ತಾನ ಕರೆ ನಿಮ್ಮ ಕಾಯಕದಾಗ ಒಟ್ಟ ಕಡಿಮೆ ಆಗಿರ್ಬಾರ್ದು. ಮತ್ತೊಂದು ಅಕ್ಷಣ ಹೆಂಗ್ರ ತಮ್ಗೊಡ್ರ ಹೊಡ್ರಿ ಚಪ್ಪಾಳಿ ಇವ್ರು ಜೋರಾಗಿ ಒಂದ್ಸರಿ ಇನ್ನು ನೋಡೋಣ. ಆಕಾಶದ ಎತ್ತರಕ್ಕೆ ನಿಮ್ದು ಏನ್ ಕಲೆ ಐತಿ ಮಾಡೇ ತೋರಿಸ್ಬೇಕು. ಇಲ್ಲಿ ಬಂದಿದ್ದಾನ ಸರ್ ಇಂಗಳೇಶ್ವರ ಸಿರಿಸ ಇಲ್ಲ, ಉಮ್ಮದಿ ಮಾನಸಿದ್ದ, ಅಲ್ಟಾಳ ಕಲ್ಮೇಶ, ಸಂಕನಾಳ ಗುರ್ಲಿಂಗ್ರ ಜೋಡಿ ಜಗ್ಗ ಬಾರಿಸ್ತಕ್ಕಂತ ಒಬ್ಬ ಒಳ್ಳೆ ಕಲಾವಿದ ಬಂದಿದ್ದಾನೆ. ಸುಭಾಸನಾಗ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಿ ಸರ್. ಹಳ್ಳೂರ್ ಸತ್ಯಪ್ಪನ ಮ್ಯಾಳೊಳಗೆ 1000 ಸರಿ ನೋಡಿರ್ಬೇಕು. ಇಡೀ ನಮ್ಮ ಕರ್ನಾಟಕ ಮಹಾರಾಷ್ಟ್ರ ಎಷ್ಟು ಮ್ಯಾಳಗಳದಾವಲ್ಲ ಎಲ್ಲಾ ಮ್ಯಾಳಗಳ ಜೋಡಿ ಹೊಂದಾಣಿಕೆಯಾಗಿ ಬಾರಿಸವ ಯಾರಂತ ಕೇಳ್ರ ನಮ್ಮ ಸುಭಾಸನ. ಕೂಡ ಧನ್ಯವಾದಗಳು. ಇದು ನೋಡ್ರಿ, ಇದು ಮೂರ್ತಿ ಚಿಕ್ಕದ ಇದ್ರ ಹಾಡ್ತಾ ನೋಡ್ರಿ ಜಿಗ್ದಿದ್ ನೋಡ್ರಿ ಸರ್. ನೋಡ್ರಿ ಸರ್ ಎದ್ದ ತಕ್ಷಣ ಹಲ್ಲಕ್ಕ ಅಂತವ್ರಿ ನೋಡ್ರಿ. ಯಾಕಂತ ಕೇಳಿ ನರ್ಸ್ಯಾ ಇದ್ದಂಗ ಸರ್ ಇವು. ಯಾಕಂದ್ರೆ ಸಿಂಧೂರ್ ಲಕ್ಷ್ಮಣ್ ಜೋಡಿ ನರ್ಸ್ಯಾ ಆತಿದ್ ಸರ್. ನರ್ಸ್ಯಾ ಹೇಳಿದಾಗ ಸಿಂಧೂರ್ ಲಕ್ಷ್ಮಣ್ ಕೇಳ್ತಿದ್ದ. ನೀ ಹೇಳ್ದಂಗ ತಪ್ಸಿ ಸುರೇಶ್ ಮಹಾರಾಜ್ ಕುಣದಾಡಿ ಬಿಡಿಸಿದಿ ಹಾಡ. ಈ ಹಗರಿ ವ್ಯಕ್ತಿ ಅಲ್ಲ. 18 ಪುರಾಣ ಓದ್ಕೊಂಡಿರ್ತಾವ ಯಾರು? ತಪ್ಸಿ ಸಿದ್ದನಗೌಡ
ಸಿದ್ದುನ ಮ್ಯಾನ್ಯಾಗ ತಪ್ಸಿ ಸುರೇಶಿ ಜೋಡಿ ಹಿಮ್ಮ್ಯಾಗ ಹಾಡ್ತಕ್ಕಂಥ ವ್ಯಕ್ತಿ ಯಾರಂತ ಸಿದ್ದುವನ ನಿನಗೂ ಕೂಡ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ರಿ. ನಮ್ಮ ಸಿದ್ದು ಅವರಿಗೆ ಕೂಡ ಬಹಳ ಅದ್ಭುತ ಕಲಾರತ್ನ ಅದಾವ. ಇನ್ನು ನಿಮ್ಮೂರಿಂದ ಒಂದು ರತ್ನ ಅದ ಸರ್, ಅದು ನಿಮ್ಮ ಊರಾಗ ಬೆಳಕ ತೋರಿಸಿಲ್ಲ, ಅವ್ನು ಸಿಂಪಲ್ ಇರ್ತಾನ್ರಿ. ಅವ ಹೊರಗ ಮ್ಯಾಳ್ನ್ಯಾಗ ನೋಡ್ಬೇಕ, ಏ ಗೋಪಾಲ ಸಾಕಾಸು ಬಡಿ ಅಂತ ಕೇರ ಒಂದು ಮ್ಯಾಳಿನೊಳಗ ನಿಂದೇನು ಕುಬೇದ್ರ ಬಡಿ ಎರಡನೇ ಸಂದಿಗಂದ್ರ ಡಗ್ಗ ಡೊಳ್ಳ ಏನ್ ಮಾಡಿದ್ರೆ ಎಡಗಡದ ಹರಿದ ಮತ್ತೊಂದು ಡೊಳ್ಳು ತಂದು ಕಟ್ಟಿ ಡೊಳ್ಳು ಬಾರ್ಸಕತ್ತೀವಿ. ಅಂತ ಕಲಾವಿದ ಅದ ಕೇರ ಗೋಪಾಲನಾಗ ಒಂದ್ಸರಿ ಚಪ್ಪಾಳೆ ತಟ್ರ. ನಿಮ್ಮೂರ್ದ ಕೀರ್ತಿ ಸರ್ ಇದು, ನಿಮ್ಮೂರ್ದ ಕಲಾವಿದ. ನಿಮ್ಮೂರಾಗ ಹಿತ್ತಲ ಗಿಡ ಮದ್ದಲ್ಲ ಅಂದಾಗ ಇವ್ನು ನೀವು ಕರ್ಕೊಂಡಿಲ್ಕರೆ ನಮ್ಮ ಮ್ಯಾಳಿನಾಗ ಡೊಳ್ಳು ಬಾರಿಸ್ತಕ್ಕಂತ ಒಬ್ಬ ಒಳ್ಳೆಯ ಕಲಾವಿದ ನನ್ನ ಮ್ಯಾಳಿನಾಗ ಬರ್ಸಾನೋ, ಮೌಷಿದ್ನಿ ಮ್ಯಾಳಿನಾಗ, ಮಾಳಿಗ್ರಾಯನ ಮ್ಯಾಳಿನಾಗ ಎಲ್ಲಾ ಮ್ಯಾಳದೊಳಗ ಉತ್ತಮ ಕಲಾವಿದ ದೀಪ. ನಿನ್ನ ಕಲೆ ಹಂಗ ಮುಂದುವರಿಲಿ. ಲಕ್ಷ್ಮೀ ದೇವಿ ಕೂತಿರ್ತಕ್ಕಂಥ ಎಲ್ಲಾ ಹಿರಿಯರ ಆಶೀರ್ವಾದ ಗೋಪಾಲ್ ನಿನಗದ. ಕರದಲ್ಲಿ ಯಾರಿಗೂ ಇಲ್ಲನ ಬೇಡ. ಯಾಕಂದ್ರೆ 250 ಕೊಟ್ಟಾಗೂ ತಗೊಂಡಾನ ಪಗಾರ, 500 ಕೊಟ್ಟಾಗೂ ತಗೊಂಡಾನ. ಮಂಜು ಈಗ 1000 ಮಾಡ್ಯಾರ. 1000 ಕೊಡುತ್ತಮ್ಮ, ಹೆಚ್ಚು ಕೊಟ್ಟಿದ್ರ ಅದ್ರ 100-200 ಇಬ್ರಿಗೂ ಹೇಳ್ತೀನಿ ನಿಮ್ಮ ಕಲಾವಿದ್ರಿಗೆ. ಈ ತಳಗಿನ ಬಳಗ ಎಲ್ಲ ಶಾಂತ ಇದ್ರನ ಮುಂದೆ ಹಾಡ್ತಕ್ಕಂಥ ಕಲಾವಿದ್ರು ಶಾಂತ ಆಗ್ತದ ಸರ್. ಈ ತಳಗಿನ ಬಳಗ ಏನಂತ ಈತಮ್ಮ ನಿನಗೂ ಕೊಡಿಸ್ತೀನಿ. 1200 ಕೊಡಾಕ್ತಾರ. ಇರ್ಲಿ, ಒಟ್ಟಾರೆಯಾಗಿ ಈಗ ಪದ್ಯವನ್ನ ಪ್ರಾರಂಭಿಸಬೇಕು. ಎರಡೂ ಮೇಳದವ್ರ ಮಂಜುನ ಸಂದು ಮುಗಿದ್ರಾಗ ಎರಡೂ ಮೇಳದವ್ರ ಪ್ರಶ್ನೆ ತರಬೇಕು. ಏಕಕಾಲದಲ್ಲಿ ಪ್ರಶ್ನೆಗಳನ್ನ ತೆಗೆದುಕೊಳ್ತೀನಿ. ಎರಡೂ ಮೇಳದೊಳಗೆ ಯಾರು ಮೊದಲು ಪ್ರಶ್ನೆ ತರ್ತಿರ್ಲಿಲ್ಲ ಕಮಿಟಿ ವತಿಯಿಂದ ಕಾಕಾಗಳು ತ್ರಿಮೂರ್ತಿಗಳು ಕೂತಾರ. 3 ಮಂದಿ ಬಂದು ಅವ್ರಿಗೆ ರೊಕ್ಕ ಕೊಡಿಸಿ ಮುಂದೆ ಕಾರ್ಯಕ್ರಮ ಮತ್ತೆ ನಾವೇನ್ ಪ್ರಾರಂಭ ಮಾಡೋಣ ಅಂತಕ್ಕಂತ ಮಾತನ್ನ ಹೇಳ್ತಾ ಇದೀನಿ. ಈಗ ಪದ್ಯವನ್ನ ಪ್ರಾರಂಭಿಸಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ. ಇರ್ಲಿ ಸರ್, ಅವರ ಎಲ್ಲಾ ಜನ ಕೂಡಿದ ಸರ್. ನಿಮಗೆ ಅನುಕೂಲ ಬಂದಂಗ ಏನಂತ ಒಂದು ಹಿರಿಯಾರು ಕೂಡ್ಯಾರಂದಿಂದ ಒಂದು ಹಳಿ ದಾಟಿನೂ ಇರ್ಲಿ. ಒಂದಿನ ಹೊಸ ಮಂದಿ ಐತಿ, ಮತ್ತೆಲ್ಲ ಮ್ಯೂಸಿಕ್ ಮೈಲಾರಿ ಕಂಪನಿ ಐತಿ ಕಡೆ ಅದನ್ನ ಇರ್ತಾರೆ. ಏನು ಬರೋವಲ್ಲ ಹಾಡನ್ನ ಹಾಕ್ತಾರೆ. ತಮ್ಮ ನಿಮಗೂ ಒಂದೊಂದು ಹಾಡಿಸ್ತೀವ, ಒಂದು ಜಾನಪದ ಹಾಡುತ್ತಮ್ಮ. ಅಂದ್ರೆ ಎರಡು ಇರ್ಲಿ ಅಂತ ಅಂದ್ರೆ ಬರೀ ಅದ ಆಗಬಾರ್ದು. ನಮ್ಮ ಹಿರಿಮ್ಯಾಳಿಗೆ ಅಲ್ಲಿ ಏನು ಬಿಡೋಪ್ಪ ಮರ ಬರೀ ಜನಪದ. ಬಹುಶಃ ಎಲ್ಲಾ ಕಡೆ ನೋಡಿದೀವಿ ಮೊದಲನೇ ಸಂದಿನಾಗ ಜನಪದ ಹಾಡ್ತಿರ್ತಾರೆ. ನಾ ಹೇಳಿದ್ನಿ ಇಲ್ಲಿ ಯಾಕಂದ್ರೆ ತುಕಾನಟ್ಟಿ ಊರಾಯ್ದ ಸಂಸ್ಕಾರ ಸಂಸ್ಕೃತಿ ಇರ್ತಕ್ಕಂಥ ನಾಡದ. ಇಲ್ಲೇನ್ ಮಾಡ್ಬೇಕು, ಹುಲ್ಲು ಮಾರು ಜಾಗ ಅಲ್ಲಿದ, ಹೂ ಮಾರು ಜಾಗ ಅದ ಅಂತ ತಿಳಿದು ನಿಮ್ಗೆ ಏನ್ ಮಾಡಿದ್ವಿ, ಎರಡೂ ಸಂದ್ ಏನ್ ಮಾಡ್ಯಾರ ಇನ್ಲಿತಕ್ಕ ಅಂತ ಕೇಳಿದ್ರೆ ನೀವು ದಾಟಿ ಹಚ್ಚ ಅಗದಿ ಗಂಗವನ ಪದ ಆ ಶಿವಧ್ಯಾನದ ಪದದೊಳಗೆ ಬಹಳ ಚಂದ ದಾಟಿಯನ್ನು ಹಾಡಿದ್ರಿ. ನಿಮ್ಗೆ ಇಬ್ರು ಮೇಳಕ್ಕೆ ಧನ್ಯವಾದಗಳು. ಇನ್ನ ನಿಮಗ ಜನಪದ ಹಾಡ್ರಿ ಅಂತಕ್ಕಂಥ ವಿಚಾರನು ಕೂಡ ಒಂದ್ ಸಂದಿನಾಗ ಒಂದ ಜನಪದ ಎರಡಿಲ್ಲ. ಜವಾಬ್ ಈಗ ಮುಂದಿನ ಸಂದಿಗೆ ಚಾಲೋನ ಈಗ ಬರ್ತಾರೆ ಬುಕ್ ತಗೊಂಡು. ಓಕೆ ಸರ್, ನನಗ ಕರೆಸಿದನ ಅದಕ್ಕ ನೀವು ಕರೆಸಿದನ ಅದಕ್ಕೈತಿ. ಯಾರನ್ನೂ ಬಿಡುದಿಲ್ಲ ಸರ್. ಎರಡೂ ಮ್ಯಾಲ ಅಷ್ಟ ನನಗ. ನಾನು ಇವ್ರ ಮನ್ಯಾಗ ಉಂಡಿಲ್ಲ, ನಿಮ್ ಮನ್ಯಾಗ ಉಂಡಿಲ್ಲ. ತುಕ್ಕಾನಟ್ಟಿ ಲಕ್ಷ್ಮೀ ದೇವಿ ಜಾತ್ರೆಯಾಗ ಊಟ ಮಾಡೀನಿ. ನಾನ ಬಂಡಾರ ಹಿಡ್ದ ಮಾತಾಡವ. ಎರಡೂ ಮ್ಯಾಲ ನನಗ ಅಷ್ಟ. ಯಾರ್ದು ತಪ್ಪತ್ತೆ ಅವ್ರ ತಪ್ಪನವ, ಯಾರ್ದು ಒಪ್ಪತ್ತೆ ಅವ್ರಿಗೆ ಒಪ್ಪನವ. ದೇವ್ರ ಇಲ್ಲ ನಂಗಿಲ್ಲನ ದೇವ್ರದಾನ ಇದೆಲ್ಲ ಜಗತ್ತು ನಡೆದೈತೆ ಬಂಧುಗಳೇ. ಮಾನ್ಯ ಸಿದ್ದೇಶ್ವರಪ್ಪರು ಹೇಳಿದಾರ ಹಂಗಿರ್ಬೇಕು ನಾವೆಲ್ಲ ಅಂತ ಕೇರ. ಇದ್ದಂಗಿರ್ಬೇಕ, ಇಲ್ದಂಗಿರ್ಬೇಕ, ಯಾವಾಗ ಕರಿತಾನೋ ಎದ್ದು ಹೋಗುವಂಗಿರ್ಬೇಕು ಅಂತ ಮಾತಾಡ್ರ. ದೇವ್ರ ಎಲ್ಲಿದಾನ ಅಂದ್ರೆ ಎಲ್ಲಾ ಕಡೆನೂ ಅದಾನ ದೇವ್ರ. ನಮ್ಮ ಮುಂದಿನ ಸಂದಿನಾಗ ಮತ್ತೆ ಮಾತಾಡ್ತಾನೆ, ನಾನ ಬಾಳ ಮಾತಾಡೋದು ಬೇಡ. ಓಕೆ, ಈಗ ಪದ್ಯವನ್ನು ಪ್ರಾರಂಭಿಸಬೇಕು ತಮ್ಮಲ್ಲಿ ವಿನಂತಿ. ಹಲೋ